जिम्मे जिम्मे इतने कार तक से यार ए ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೈ ಮುಖಂಡರ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಮಂಡ್ಯದ ಇಂಡವಾಳು ಸಚ್ಚಿದಾನಂದ ನಿವಾಸಕ್ಕೆ ಸುಮಲತಾ ಅಂಬರೀಶ್ ಅವರು ಭೇಟಿಯನ್ನ ನೀಡಿರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಲ್ಲಿ ಸುಮಲತಾ ಅಂಬರೀಶ್ ಅವರು ಒಳಗಡೆ ಈಗ ಆಲ್ರೆಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಇಂಡವಾಳು ಗ್ರಾಮದಲ್ಲಿರುವಂತಹ ನಿವಾಸ ಸಚ್ಚಿದಾನಂದ ಅವರ ನಿವಾಸಕ್ಕೆ ತೆರಳಿ ಅವರು ಅಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಸುಮಲತಾ ಅಂಬರೀಶ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಬಿಜೆಪಿಯ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಈಗ ಮನೆಗೆ ಆಗಮಿಸಿರುವಂತದ್ದು. ಸುಮಲತಾ ಅಂಬರೀಶ್ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಆಗಮಿಸಿದ್ದಾರೆ. ಈಗ ಆಲ್ರೆಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮನೆ ಒಳಗಡೆನೆ ಇದ್ದಾರೆ. ಅವರು ಕೂಡ ಸುಮಲತಾ ಅಂಬರೀಶ್ ಅವರ ಜೊತೆ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಈಗ ಸತೀಶ್ ರೆಡ್ಡಿ ಅವರ ಆಗಮನ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಇನ್ನು ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಏನು ಎತ್ತ ಇದುವರೆಗೂ ಕೂಡ ಡಿಸೈಡ್ ಆಗಿಲ್ಲ. ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಕೊಡ್ಬೇಕಾ ಏನು ಅನ್ನೋದು. ಆದ್ರೆ ಅದಕ್ಕೂ ಮುಂಚೆನೆ ಸತೀಶ್ ರೆಡ್ಡಿ ಅವರು ಈಗ ಬಂದಿರುವಂತದ್ದು ಒಂದ್ ಕಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ಸಂದೇಶವನ್ನ ರವಾನಿಸಿದ್ಯಾ ಸತೀಶ್ ರೆಡ್ಡಿ ಮೂಲಕ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಮತ್ತು ಒಂದ್ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಅಲ್ಲಿ ಸಚ್ಚಿದಾನಂದ ಅವರ ಮನೆಗೆ ತೆರಳ್ತಾ ಇರುವಂತದ್ದನ್ನ ನೋಡ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಸಚ್ಚಿದಾನಂದ ಅವರ ಮನೆಯಲ್ಲಿ ಇದ್ದಾರೆ. ಇವರು ಅಂಬರೀಶ್ ಅವರ ಆಪ್ತರಾಗಿದ್ದಂಥವರು ಕಾಂಗ್ರೆಸ್ನ ನಾಯಕ ಸಚ್ಚಿದಾನಂದ ಅವರು ಈಗ ಅವರ ಮನೆಗೆ ಹೋಗಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಈ ಒಂದು ನಿವಾಸಕ್ಕೆ ಸುಮಲತಾ ಅಂಬರೀಶ್ ಅವರು ಅಲ್ಲೇ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇರುವಂತದ್ದು ಮತ್ತು ಒಂದ್ ಕಡೆ ಬಿಜೆಪಿಯ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಈ ರೀತಿಯಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಒಳಗಡೆ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರು ಪರೋಕ್ಷವಾಗಿ ಅಥವಾ ಇವತ್ತು ಡೈರೆಕ್ಟ್ ಆಗಿ ಸುಮಲತಾ ಅಂಬರೀಶ್ ಅವರಿಗೆ ಬಂದು ವೇದಿಕೆ ಮೇಲೆ ಬೆಂಬಲವನ್ನ ಘೋಷಿಸ್ತಾರ ಅನ್ನುವ ಕುತೂಹಲ ಕೂಡ ಇದೆ. ಮತ್ತೊಂದ್ ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಬೃಹತ್ ರ್ಯಾಲಿಯ ಮುಖಾಂತರ ತೆರಳಿ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ರಾಕ್ಲೈನ್ ವೆಂಕಟೇಶ್ ಮತ್ತು ಒಂದ್ ಕಡೆ ರಾಕಿಂಗ್ ಸ್ಟಾರ್ ಯಶ್, ಸುಮಲತಾ ಅಂಬರೀಶ್ ಮತ್ತು ಒಂದ್ ಕಡೆ ಬಿಜೆಪಿ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಇವರೆಲ್ಲರೂ ಕೂಡ ಸಚ್ಚಿದಾನಂದ ಅವರ ನಿವಾಸದ ಒಳಗಡೆ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಯಾರೆಲ್ಲ ಒಳಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ 5 ಜನರನ್ನ ಒಳಗಡೆ ಬಿಡಲಾಗುತ್ತೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಇರುವಂತಹ 5 ಜನರನ್ನ ಒಳಗಡೆ ಬಿಡ್ತಾರೆ ಅನ್ಸುತ್ತೆ. ಸೊ ಹೀಗಾಗಿ ಯಾರು ಆ 5 ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಯಾರೆಲ್ಲ ಬೆಂಬಲ ಸಿಗ್ತಾ ಇದೆ, ಇವತ್ತು ಯಾರು ವೇದಿಕೆ ಮೇಲೆ ಕುತ್ಕೊಳ್ಬೇಕು, ಏನ್ ಮಾತಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಲ್ಲಿ ಸುಮಲತಾ ಅಂಬರೀಶ್ ಅವರು ಈಗ ಹೊರಗಡೆ ಬರ್ತಾ ಇರುವಂತದ್ದನ್ನ ಅಭಿಷೇಕ್ ಅಂಬರೀಶ್, ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಸುಮಲತಾ ಅವರನ್ನ ಕೈ ಹಿಡಿದು ಕರ್ಕೊಂಡ್ಬಂದ್ರು ಹೊರಗಡೆ. ಈಗ ಆಲ್ರೆಡಿ ಹೊರಗಡೆ ದೊಡ್ಡಣ್ಣ ಅವರು ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಜಿಲ್ಲಾಡಳಿತ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಶ್ ಸೇರಿದಂತೆ ದರ್ಶನ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಅವರೆಲ್ಲರೂ ಕೂಡ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಸಾಥ್ ನೀಡಲಿದ್ದಾರೆ. ಇನ್ನ ಕುತೂಹಲ ಇರೋದು ಅಂದ್ರೆ ಯಾರೆಲ್ಲ ಕಾಂಗ್ರೆಸ್ನ ನಾಯಕರು ಇಲ್ಲಿ ಬಹಿರಂಗವಾಗಿ ಬಂದು ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವ ಕುತೂಹಲ ಕೂಡ ಇದೆ. ಹಾಗೆ ಅಂಬರೀಶ್ ಅವರ ಜೊತೆಯಲ್ಲಿ ಇದ್ದಂತಹ ಆಪ್ತರ ಅವರೆಲ್ಲರೂ ಕೂಡ ಬರ್ತಾರ ಇವತ್ತು, ಅವರೆಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಬಹಿರಂಗವಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾರ. ಈ ಎಲ್ಲಾ ಕುತೂಹಲಗಳಿಗೂ ಕೂಡ ಬ್ರೇಕ್ ಬೀಳಲಿದೆ ಇವತ್ತು. ಏಕೆಂದ್ರೆ ಇಲ್ಲಿ ನಾಮಪತ್ರ ಸಲ್ಲಿಸಿ ಆದ್ಮೇಲೆ ಅವರು ಚುನಾವಣಾ ನಾಮಪತ್ರವನ್ನ ಸಲ್ಲಿಸಾದ್ಮೇಲೆ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಆ ಸಮಾವೇಶದಲ್ಲಿ ಯಾರೆಲ್ಲ ಇರಲಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಬಂದಿರುವಂತ ಮಾಹಿತಿ ಪ್ರಕಾರ
ಅಲ್ಲಿ ನಡೀತಾ ಇರುವಂತ ಸಮಾವೇಶದಲ್ಲಿ ಅಂದ್ರೆ ಸಿಲ್ವರ್ ಜುಬ್ಲಿ ಆ ಒಂದು ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾವೇಶದಲ್ಲಿ ಎಲ್ಲ ನೇತೃತ್ವವನ್ನ ಕಾಂಗ್ರೆಸ್ ನಾಯಕರುಗಳೇ ಕೈಗೊಂಡಿದ್ರು, ಆ ಎಲ್ಲಾ ವ್ಯವಸ್ಥೆ ಸಿದ್ಧತೆಯನ್ನ ಅವರೇ ಮಾಡಿದ್ರು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಪರೋಕ್ಷವಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಸಿದ್ದಾರೆ ಅವರೇ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರು ಈ ರಾಜಕೀಯ ಅನ್ನೋದು ಅಂಬರೀಶ್ ಅವರು ಇದ್ದಂತಹ ಸಂದರ್ಭದಿಂದಲೂ ಕೂಡ ಅವರು ಅಷ್ಟಾಗಿ ಈ ಒಂದು ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗ್ತಿರಲಿಲ್ಲ. ಸೊ ಹೀಗಾಗಿ ಹೊಸದಾಗಿ ಪ್ರತಿಯೊಂದನ್ನು ಕೂಡ ಶುರು ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹೊಸತು ಸುಮಲತಾ ಅಂಬರೀಶ್ ಅವರಿಗೆ. ಸೊ ಹೀಗಾಗಿ ಅವರಿಗೆ ಎಲ್ಲಾ ರೀತಿಯಾದಂತಹ ಸಾಥನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಸಚ್ಚಿದಾನಂದ ಅವರ ಮನೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಈಗ ಅವರೆಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಎಷ್ಟೊತ್ತಿಗೆ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ? ಯಾರೆಲ್ಲ ಜೊತೆಲಿರ್ತಾರೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ? ಪೃಥ್ವಿರಾಜ್, ಈಗಷ್ಟೇ ಏನು ಕಾಂಗ್ರೆಸ್ ಮುಖಂಡ ಸಚ್ಚಿದಾನಂದ ಅವರ ನಿವಾಸದಿಂದ ಸುಮಲತಾ ಅವರು ಮಂಡ್ಯದತ್ತ ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಸದ್ಯಕ್ಕೆ ಈಗ ಅವರ ಜೊತೆ ಆದಂತಹ ರಾಕ್ಲೈನ್ ವೆಂಕಟೇಶ್ ಹಾಗೂ ನಟರಾದ ಯಶ್ ಮತ್ತು ದೊಡ್ಡಣ್ಣ ಅವರಿದ್ದಾರೆ. ನಟರಾದ ದರ್ಶನ್ ಅವರು ನೇರವಾಗಿ ಮಂಡ್ಯ ಜಿಲ್ಲಾಧಿಕಾರಿಗೆ ಕಚೇರಿಗೆ ಬರ್ತಾರೆ. ಅಲ್ಲಿ ಅವರು 5 ಜನ ಹೋಗಿ ಮತ್ತು ಅವರ ಜೊತೆಗೆ ಸೂಚಕರು ಇರ್ತಾರೆ. ಅವರೆಲ್ಲರೂ ಸಹ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಸಾಧ್ಯತೆ ಈಗ ದಟ್ಟವಾಗಿ ಕಾಣ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಪೃಥ್ವಿರಾಜ್, ಕಾಂಗ್ರೆಸ್ ಮುಖಂಡನ ಮನೆಯಲ್ಲಿ ಸುಮಲತಾ ಅವರು ಮೀಟಿಂಗ್ ಅನ್ನ ಮಾಡಿದ್ದು ಮತ್ತು ಅವರ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ದು ಎಲ್ಲದಕ್ಕೂ ಒಂದು ರೀತಿಯಾದಂತಹ ಅಚ್ಚರಿಯನ್ನ ತಂದಿತ್ತು ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡನ ಮನೆಗೆ ಬಿಜೆಪಿಯ ಬೊಮ್ಮನಹಳ್ಳಿ ಶಾಸಕರಾದಂತ ಸತೀಶ್ ರೆಡ್ಡಿ ಅವರು ಸಹ ಭೇಟಿಯನ್ನ ನೀಡಿ ಸುಮಲತಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇದು ಅಲ್ಲಿದ್ದಂತ ಎಲ್ಲರಿಗೂ ಸಹ ಅಚ್ಚರಿಯನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಅವರಿಗೆ ಪಕ್ಷಾತೀತವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇರೋದು ಒಟ್ಟಿನಲ್ಲಿ ಅಲ್ಲಿದ್ದಂತ ನೆರವೇರಿದಂತ ಎಲ್ರಿಗೂ ಸಹ ಅಚ್ಚರಿಯನ್ನ ತಿಳಿಸ್ತು. ಜೊತೆಗೆ ಸುಮಲತಾ ಅವರ ಸ್ಟ್ರಾಟಜಿಗಳು ಏನು ಅನ್ನೋದು ಯಾರಿಗೂ ಸಹ ಅರ್ಥವಾಗ್ತಾ ಇಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಪುಟ್ಟಪ್ಪ, ಈಗ ನಾಮಿನೇಷನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಅಲ್ಲೇನಾದ್ರೂ ಬೃಹತ್ ರ್ಯಾಲಿಯ ಮುಖಾಂತರ ಹೋಗಿ ಅಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರಾ, ಅಥವಾ ಈಗ ಬರೀ ಆಪ್ತರ ಜೊತೆ ಹೋಗಿ ನಂತರ ಸಮಾವೇಶದಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರಾ ಅಂತ? ಪೃಥ್ವಿರಾಜ್, ಈಗ ನಾವು ಏನು ಮಂಡ್ಯದ ಮುಖ್ಯ ರಸ್ತೆ, ಈಗ ಮಂಡ್ಯ ಜಿಲ್ಲಾಧಿಕಾರಿ ಸಮೀಪ ಬರ್ತಾ ಇದ್ದಂತೆ ಎಲ್ಲರೂ ಸಹ ಸುಮಲತಾ ಅವರನ್ನ ಮಧ್ಯ ರಸ್ತೆಯಲ್ಲೇ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಅವರನ್ನ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ನಂತರ ಸೂಚಕರು ಹಾಗೂ ಆಪ್ತರೊಂದಿಗೆ ಅವರು ಜಿಲ್ಲಾಧಿಕಾರಿ ಕಚೇರಿಯ ಹೊರಾಂಗಣವನ್ನು ಪ್ರವೇಶಿಸಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮತ್ತೊಂದ್ ಕಡೆ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆ ಸಮಾವೇಶದ ಬಳಿ ಸಿಲ್ವರ್ ಜುಬ್ಲಿ ಆ ಒಂದು ಮೈದಾನದಲ್ಲಿ? ಸಮಾವೇಶ ನಾಮಪತ್ರ ಸಲ್ಲಿಕೆಯ ನಂತರ ಆಗುವಂತಹ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಅದಕ್ಕೆ ಇನ್ನೂ 1 ಗಂಟೆಗಳ ಕಾಲಾವಕಾಶ ಇದೆ. ಸದ್ಯಕ್ಕೆ ಅವರು ಏನು ಕಾರ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುತ್ತಾರೆ. ನಾಮಪತ್ರವನ್ನು ಸಲ್ಲಿಸಿದ ನಂತರ ಅವರು ಮೆರವಣಿಗೆ ಮುಖಾಂತರ ವಿಶ್ವೇಶ್ವರಯ್ಯ ಒಂದು ಪುತ್ಥಳಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ಆ ನಂತರ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಸಿಲ್ವರ್ ಜೂಬ್ಲಿ ಮೈದಾನದಲ್ಲಿ ಒಂದು ಬೃಹತ್ತಾದ ಸಮಾವೇಶವನ್ನು ನಡೆಸಿ ಜೆಡಿಎಸ್ಗೆ ಟಕ್ಕರ್ ಕೊಡುವಂತ ಕೆಲಸವನ್ನು ಸಹ ಮಾಡಲಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಮಪತ್ರ ಸಲ್ಲಿಕೆಗೂ 1 ಗಂಟೆಯ ಮುಂಚೆ ಅವರ ಆಪ್ತ ಮದನ್ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಸುಮಲತಾ ಅವರಿಗೆ ದೂರವಾಣಿ ಮುಖಾಂತರ ಕನ್ಫರ್ಮ್ ಮಾಡಿದ್ರು. ಆ ನಂತರ ಅವರು ಉಳಿದ ದಾಖಲೆಗಳನ್ನ ತೆಗೆದುಕೊಂಡು ಇದೀಗ ಕ್ಯಾಬ್ನಲ್ಲಿ ಮಂಡ್ಯವನ್ನ ತಲುಪಿದ್ದಾರೆ. ಇನ್ನು 5 ನಿಮಿಷಗಳಲ್ಲಿ ಅವರು ಜಿಲ್ಲಾಧಿಕಾರಿ ಕಚೇರಿ ತಲುಪಲಿದ್ದು ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದಾರೆ ಎಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ. ಓಕೆ ಪುಟ್ಟಪ್ಪ, ಮತ್ತೆ ಸಂಪರ್ಕವನ್ನ ಮಾಡ್ತೀನಿ.